Hi, hello friends, welcome back to Mission Teacher Academy. In today's class, we are going to discuss one of the most trending topics in English pedagogy, that is challenges of teaching language in a multilingual classroom. It's very important topic for HSTR, JPSTR, CRIS, TET, CTET, BEd, all the exams. ಓಕೆ, ಯಾರೆಲ್ಲ ಇಂಗ್ಲಿಷ್ ಟೀಚರ್ ಆಗಬೇಕು ಅಂತ ಪ್ರಿಪ್ರೇಷನ್ ಅನ್ನ ನಡೆಸ್ತಿದ್ದೀರೋ ಅವರಿಗೆ ಈ ವಿಡಿಯೋ ಇದನ್ನ ಮಸ್ಟ್ ಅಂಡ್ ಶುಡ್ ವಾಚ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಓಕೆ, ಲೆಟ್ಸ್ ಮೂವ್ ಟು ದ ಫಸ್ಟ್ ಸ್ಲೈಡ್. A multilingual classroom is a classroom where students come from different linguistic backgrounds and speak different mother tongues. Teaching a common language in such a classroom can be challenging because students differ in their language proficiency, learning pace, cultural background, and communication skills. So, a multilingual classroom ಅಂದ್ರೆ ಬಹುಭಾಷಾ ತರಗತಿ ಅಂತ ಹೇಳ್ಬೋದು. ಯಾಕೆ ನಾವು ಬಹುಭಾಷಾ ತರಗತಿ ಅಂತ ಹೇಳ್ತೇವೆ ಅಂದ್ರೆ ಒಂದೇ ತರಗತಿಯಲ್ಲಿ ಸ್ಟೂಡೆಂಟ್ಸು ಬೇರೆ ಬೇರೆ ಮದರ್ ಟಂಗ್ಸ್ ಅನ್ನ ಹೊಂದಿದ್ದಾರೆ ಅಥವಾ ಅವರ ಲ್ಯಾಂಗ್ವೇಜ್ ಬ್ಯಾಕ್ ಗ್ರೌಂಡ್ ಬೇರೆ ಬೇರೆಯಾಗಿದೆ. ಅಂತಹ ತರಗತಿಗೆ ಹೋಗಿ ನಾವು ಟಾರ್ಗೆಟ್ ಲ್ಯಾಂಗ್ವೇಜ್, ಅದನ್ನ ಸೇಮ್ ಲ್ಯಾಂಗ್ವೇಜ್ ಅಂದ್ರೆ ಎಲ್ಲರಿಗೂ ಅದೇ ಟಾರ್ಗೆಟ್ ಲ್ಯಾಂಗ್ವೇಜ್ ಅನ್ನ ನಾವು ಕಲಿಸ್ಬೇಕು. ಓಕೆನಾ? ಈಗ ಎಕ್ಸಾಂಪಲ್ ನಾವು ಬೆಂಗಳೂರನ್ನೇ ತಗೊಳ್ಳೋಣ. ನಾವು ಕರ್ನಾಟಕದಲ್ಲಿ ಕನ್ನಡವನ್ನ ಮಾತನಾಡ್ತೇವೆ, ಕನ್ನಡ ನಮ್ಮ ಮದರ್ ಟಂಗ್. ಬಟ್ ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಿರುವಂತಹ ಸ್ಟೂಡೆಂಟ್ಸ್ಗಳು ಇರ್ತಾರೆ ಅಲ್ವಾ? ಅವರ ಮದರ್ ಟಂಗ್ ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಮರಾಠಿ, ಬೆಂಗಾಲಿ, ಗುಜರಾತಿ, ಹೀಗೆ ಬೇರೆ ಬೇರೆ ಆಗಿರತ್ತೆ. ಸೊ ಅವರಿಗೆ ನಾವೀಗ ಏನ್ ಮಾಡ್ಬೇಕು? ಇಂಗ್ಲಿಷ್ ಅನ್ನ ಕಲಿಸ್ಬೇಕು ಅಂತ ಅನ್ಕೊಳ್ಳಿ. ಅದು ಸುಲಭನಾ? ಅವ್ರಿಗೆ ಇಂಗ್ಲಿಷಿನ ಇದಂಥ ಗಾಳಿನೇ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಸಪೋಸ್ ಈಗ LKG UKG ಬರ್ತಾ ಇರ್ತಾರೆ. ಅಂತಹ ಸ್ಟೂಡೆಂಟ್ಸ್ಗೆ ನಾವು ಹೋಗಿ ಏನ್ ಮಾಡ್ಬೇಕು? ಇಂಗ್ಲಿಷ್ ಅನ್ನ ಕಲಿಸ್ಬೇಕು. ಇದೊಂದು ಚಾಲೆಂಜಿಂಗ್. ಯಾಕೆ? ವಿದ್ಯಾರ್ಥಿಗಳ ಭಾಷಾ ಸಾಮರ್ಥ್ಯ, ಅವರ ಅಬಿಲಿಟಿ ಬೇರೆ ಆಗಿರುತ್ತೆ. ಅವರ ಕಲಿಕೆಯ ವೇಗ, ಲರ್ನಿಂಗ್ ಸ್ಪೀಡ್, ಅಥವಾ ಅವರ ಬ್ಯಾಕ್ ಗ್ರೌಂಡ್, ಅಥವಾ ಅವರ ಕಮ್ಯುನಿಕೇಶನ್ ಸ್ಕಿಲ್ಸು, ಇವೆಲ್ಲ ಏನಾಗಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಅಂತಹ ಟೈಮ್ನಲ್ಲಿ ಒಂದು ಟೀಚರ್ ಹೋಗಿ ಅವರಿಗೆ ಇಂಗ್ಲಿಷ್ ಅನ್ನ ಟೀಚ್ ಮಾಡಬೇಕು ಅಂದ್ರೆ ಇದು ಚಾಲೆಂಜಿಂಗ್, ಸವಾಲೇ ಸರಿ ಅಲ್ವಾ? ಯಾಕೆ ಅಂತ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಟೀಚರು ಅವರ ನೇಟಿವ್ ಪ್ಲೇಸ್ ಅಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ನೇಟಿವ್ ಪ್ಲೇಸ್ ನಲ್ಲಿ ಅಲ್ಲಿ ಮಾತನಾಡುವಂತಹ ಮಾತೃಭಾಷೆ ಕನ್ನಡ, ಓಕೆನಾ? ಬಟ್ ಅವ್ರ ತರಗತಿಯಲ್ಲಿ ಇಂಗ್ಲಿಷ್ ಅನ್ನ ಟೀಚ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸಪೋಸ್ ಅವ್ರಿಗೆ ಬರ್ತಾ ಇರೋ ಲ್ಯಾಂಗ್ವೇಜು ಅವರ ನೇಟಿವ್ ಲ್ಯಾಂಗ್ವೇಜ್ ಆದಂತಹ ಕನ್ನಡ ಅಂತ ಇಟ್ಕೊಳ್ಳಿ. ಸೊ ಅವ್ರೇನ್ ಮಾಡ್ತಾ ಇದ್ದಾರೆ? ಇಂಗ್ಲಿಷ್ ಟೀಚ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಸ್ಟೂಡೆಂಟ್ಸಿಗೆ ಅರ್ಥ ಆಗಿಲ್ಲ. ಅಂತಹ ಟೈಮಲ್ಲಿ ಅವ್ರು ಏನ್ ಮಾಡ್ಬೋದು? ಸ್ಟೂಡೆಂಟ್ಸ್ ಮದರ್ ಟಂಗು ಸೇಮು, ಟೀಚರ್ ಮದರ್ ಟಂಗು ಸೇಮು. ಆ ಟೈಮ್ನಲ್ಲಿ ಅವರು ನೇಟಿವ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಅವರಿಗೆ ಕನ್ವೆ ಮಾಡ್ಬೋದು. ಆದ್ರೆ ಇಲ್ಲಿ ಬೇರೆ ಬೇರೆ ಮದರ್ ಟಂಗ್ಸ್ ಇದೆ. ಟೀಚರ್ ಮದರ್ ಟಂಗ್ ಯಾವುದೋ ಒಂದಾಗಿರತ್ತೆ. ಅಂತ ಟೈಮ್ನಲ್ಲಿ ಅವರು ಹೇಗೆ ಕನ್ವೆ ಮಾಡ್ತಾರೆ? ಈಗ ಒಂದ್ ಸ್ವಲ್ಪ 5th ಸ್ಟ್ಯಾಂಡರ್ಡ್ ನಂತರ ಸ್ಟೂಡೆಂಟ್ಸ್ ಆದ್ರೆ ಇಂಗ್ಲಿಷ್ ಅನ್ನ ಅರ್ಥ ಮಾಡ್ಕೊಳ್ಳುವಂತಹ ಎಬಿಲಿಟಿಯನ್ನ ಪಡ್ಕೊಳ್ತಾರೆ, ಅವ್ರು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದ್ರೆ. ಬಟ್ ಈಗ LKG UKG ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. ಅವರಿಗೆ ಇಂಗ್ಲಿಷ್ ಅಲ್ಲಿ ನೀವೇನೋ ಹೇಳ್ತಾ ಇದ್ರೆ ಅರ್ಥ ಆಗಲ್ಲ. ಆ ಟೈಮ್ನಲ್ಲಿ ಅವ್ರು ಏನ್ ಮಾಡ್ತಾರೆ? ನೀವು ಹೇಳಿದವ್ರಿಗೆ ಅರ್ಥ ಆಗಲ್ಲ ಅಂದ್ರೆ ಅವರು ಬೇರೆ ಯಾವುದೋ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತಾರೆ. ಚಿತ್ರ ಬಿಡಿಸೋದಿರ್ಬೋದು, ಮಾತನಾಡೋದಿರ್ಬೋದು, ಪೆನ್ಸಿಲು, ಪೆನ್ನು, ಕಂಪಾಸ್ ಬಾಕ್ಸ್ ಎಲ್ಲ ಕೆಳಗಡೆ ಬೀಳಿಸುವಂಥದ್ದು, ಹೆಕ್ಕುವಂಥದ್ದು, ಹೀಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವ್ರು ಏನಾಗ್ತಾರೆ? ಇನ್ವಾಲ್ವ್ ಆಗ್ತಾರೆ. ಅಂತ ಟೈಮ್ನಲ್ಲಿ ಕ್ಲಾಸ್ ರೂಮ್ ಅನ್ನ ಆಕ್ಟಿವ್ ಮಾಡೋದು ಹೇಗೆ? ಎಲ್ಲಾ ಸ್ಟೂಡೆಂಟ್ಸ್ ಅನ್ನ ಇನ್ವಾಲ್ವ್ ಮಾಡೋದು ಹೇಗೆ ಅನ್ನೋದು ಟೀಚರ್ನ ಚಾಲೆಂಜ್ ಆಗಿರುತ್ತೆ. ಯಾಕಂದ್ರೆ ಎಲ್ಲರ ಮದರ್ ಟಂಗ್ ಅನ್ನ ಟೀಚರ್ ಕಲಿಯಕ್ಕಾಗತ್ತಾ?
ಇದು ಆಲ್ಮೋಸ್ಟ್ ಇಂಪಾಸಿಬಲ್. Then, what are the challenges teacher face? Let's discuss one by one. First one, language diversity. ಲ್ಯಾಂಗ್ವೇಜ್ ಡೈವರ್ಸಿಟಿ ಅಂದ್ರೇನು? ಭಾಷಾ ವೈವಿಧ್ಯತೆ. ಸ್ಟೂಡೆಂಟ್ಸ್ ಸ್ಪೀಕ್ ಡಿಫರೆಂಟ್ ಮದರ್ ಟಂಗ್ಸ್, ಮೇಕಿಂಗ್ ಇಟ್ ಡಿಫಿಕಲ್ಟ್ ಟು ಯೂಸ್ ಒನ್ ಕಾಮನ್ ಲ್ಯಾಂಗ್ವೇಜ್ ಫಾರ್ ಎಕ್ಸ್ಪ್ಲನೇಷನ್. ಈ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ವಿಭಿನ್ನ ಮಾತೃಭಾಷೆಗಳನ್ನ ಹೊಂದಿದ್ದಾರೆ, ಬೇರೆ ಬೇರೆ ಮಾತೃಭಾಷೆಗಳನ್ನ ಅವರು ಮಾತನಾಡ್ತಾರೆ. ಎಲ್ರಿಗೂ ಒಂದೇ ರೀತಿಯಲ್ಲಿ ಒಂದು ವಿಷಯವನ್ನ ಅರ್ಥ ಮಾಡಿಸುವಂಥದ್ದು ಟೀಚರ್ಗೆ ಕಷ್ಟ ಆಗ್ಬಹುದು. ಫಾರ್ ಎಕ್ಸಾಂಪಲ್, ಒಂದೇ ತರಗತಿಯಲ್ಲಿ ಕನ್ನಡ ಮಾತಾಡೋರು ಇರ್ತಾರೆ, ತೆಲುಗು ಮಾತಾಡೋರು ಇರ್ತಾರೆ, ಮಲಯಾಳಂ ಮಾತಾಡೋರು ಇರ್ತಾರೆ, ತಮಿಳು ಮಾತಾಡೋರು ಇರ್ತಾರೆ. ಸೊ ಆದ್ರೆ ವಿದ್ಯಾರ್ಥಿಗಳು ಕಲಿತಾ ಇರುವಂತ ಸಬ್ಜೆಕ್ಟ್ ಯಾವುದು? ಇಂಗ್ಲಿಷ್. ಸೊ ಟೀಚರು ಇಂಗ್ಲಿಷ್ ಅಲ್ಲಿ ಹೇಳ್ಬೋದು, ಅದು ಅರ್ಥ ಆಗಿಲ್ಲ ಅಂದ್ರೆ ಅವರು ಯಾರ ಮದರ್ ಟಂಗ್ ಅಲ್ಲಿ ಅಂತ ಕನ್ವೆ ಮಾಡ್ಬೇಕು. ಟೀಚರಿಗೆ ಎಲ್ಲರ ಮದರ್ ಟಂಗ್ ಬರತ್ತಾ? ಅವ್ರಿಗೆ ಯಾವ್ದೋ ಒಂದು 2 to 3 ಲ್ಯಾಂಗ್ವೇಜಸ್ ಗೊತ್ತಿದೆ ಅಂತ ಅಂದ್ರೆ ಏನ್ ಮಾಡ್ಬೋದು ಅವರು? ಸೊ ಇದು ಒಂದು ಚಾಲೆಂಜು. ಸೆಕೆಂಡ್ ಒನ್, ಡಿಫರೆಂಟ್ ಲೆವೆಲ್ಸ್ ಆಫ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂದ್ರೆ ವಿಭಿನ್ನ ಭಾಷಾ ಸಾಮರ್ಥ್ಯ. ಸ್ಟೂಡೆಂಟ್ಸ್ ಮೇ ಹ್ಯಾವ್ ಡಿಫರೆಂಟ್ ಲೆವೆಲ್ಸ್ ಆಫ್ ಪ್ರೊಫಿಷಿಯನ್ಸಿ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಈಗ ಯಾವ ಲ್ಯಾಂಗ್ವೇಜ್ ಕಲಿತಾ ಇದಾರಲ್ಲ, ಈಗ ಇಂಗ್ಲಿಷ್ ಅಂತ ಅನ್ಕೊಂಡ್ರೆ ಆ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಮಾತನಾಡುವಂತಹ ಸಾಮರ್ಥ್ಯ ಬೇರೆ ಬೇರೆ ಮಟ್ಟದಾಗಿರ್ಬೋದು. ಈಗ ಒಬ್ರಿಗೆ ಸ್ವಲ್ಪ ಅಷ್ಟೇ ಇಂಗ್ಲಿಷ್ ಗೊತ್ತಿದೆ, ಕೆಲವೊಬ್ರು ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ, ಕೆಲವೊಬ್ರು ಮಾತನಾಡ್ತಾರೆ ಬಟ್ ಅವರು ಗ್ರಾಮ್ಯಾಟಿಕಲಿ ಚೆನ್ನಾಗಿ ಮಾತಾಡ್ತಾ ಇಲ್ಲ. ಸೊ ಮಟ್ಟ ಚೇಂಜ್ ಆಗಿದ್ದಾಗ ಏನ್ ಮಾಡ್ಬೇಕು ಟೀಚರು ಅಲ್ವಾ? ನೆಕ್ಸ್ಟ್ ಥರ್ಡ್ ಒನ್, ಮದರ್ ಟಂಗ್ ಇಂಟರ್ಫಿಯರೆನ್ಸ್, ಮಾತೃಭಾಷೆಯ ಹಸ್ತಕ್ಷೇಪ ಅಂತ ಹೇಳ್ತೇವೆ. The mother tongue may influence the learner's pronunciation, grammar and sentence structure. ಈ ವಿದ್ಯಾರ್ಥಿಯ ಮಾತೃಭಾಷೆ ಅಥವಾ ಅವರು ಮಾತನಾಡುವಂತಹ ಭಾಷೆಯ ಉಚ್ಚಾರಣೆ, ವ್ಯಾಕರಣ ಮತ್ತು ವಾಕ್ಯ ರಚನೆ ಮೇಲೆ ಪ್ರಭಾವ ಬೀರತ್ತೆ. ಈಗ ಅವ್ರು ಕನ್ನಡ ಮಾತನಾಡ್ತಾ ಇದ್ದಾರೆ ಅಂದ್ರೆ ಇಂಗ್ಲಿಷ್ ಅನ್ನು ಕೆಲವೊಬ್ರು ಕನ್ನಡದ ಹಾಗೆ ಮಾತನಾಡ್ತಾ ಇರ್ತಾರೆ ಅಲ್ವಾ? ಸೊ ಈ ತರ ಮಾತೃಭಾಷೆಯ ಇನ್ಫ್ಲುಯೆನ್ಸ್ ಇರತ್ತೆ. ಈ ಕನ್ನಡ ಮಾತನಾಡ್ತಾ ಇರುವಂತ ವಿದ್ಯಾರ್ಥಿ ಇಂಗ್ಲಿಷ್ ಮಾತನಾಡುವಾಗ ಕನ್ನಡದ ವಾಕ್ಯ ರಚನೆಯ ಪ್ರಭಾವವನ್ನೇ ತೋರಿಸ್ಬೋದು. ಕನ್ನಡದಲ್ಲಿ ಅವನು ಹೇಗೆ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡ್ತಾನೋ ಇಂಗ್ಲಿಷ್ ನಲ್ಲೂ ಅದೇ ತರ ಅವನು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಫೋರ್ತ್ ಒನ್ ಇಸ್ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್. ಡಿಫರೆನ್ಸಸ್ ಇನ್ ಲ್ಯಾಂಗ್ವೇಜ್ ಅಬಿಲಿಟಿ ಕ್ಯಾನ್ ಮೇಕ್ ಕಮ್ಯುನಿಕೇಶನ್ ಬಿಟ್ವೀನ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಡಿಫಿಕಲ್ಟ್. ಈ ಭಾಷಾ ಸಾಮರ್ಥ್ಯ ಅಂತ ಹೇಳ್ತೇವಲ್ಲ, ಅದರ ವ್ಯತ್ಯಾಸದಿಂದ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳ ನಡುವಿನ ಸಂವಹನ ಕಷ್ಟ ಆಗ್ಬೋದು, ಇಬ್ರು ಮಾತನಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಯಾಕಂದ್ರೆ ಒಬ್ರು ವಿದ್ಯಾರ್ಥಿ ಬಿಗಿನರ್ ಲೆವೆಲ್ ಅಲ್ಲಿ ಇರ್ತಾನೆ ಇಂಗ್ಲಿಷ್ ಅಲ್ಲಿ, ಇನ್ನೊಬ್ರು ಏನಿರ್ತಾರೆ ಫ್ಲೂಯೆಂಟ್ ಆಗಿರ್ತಾರೆ. ಆಗ ಟೀಚರ್ ಏನಾದ್ರೂ ಹೇಳಿದ್ದು ಬಿಗಿನರ್ ಲೆವೆಲ್ ವಿದ್ಯಾರ್ಥಿಗೆ ಅರ್ಥ ಆಗದೆ ಇರ್ಬೋದು ಅಲ್ವಾ? ನೆಕ್ಸ್ಟ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸದ ಕೊರತೆ. ಸ್ಟೂಡೆಂಟ್ಸ್ ಮೇ ಹೆಸಿಟೇಟ್ ಟು ಸ್ಪೀಕ್ ಬಿಕಾಸ್ ದೇ ಆರ್ ಅಫ್ರೇಡ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. ಈ ನಾನ್ ಮಾತಾಡಿದ್ರೆ ಎಲ್ಲಾದ್ರೂ ತಪ್ಪಾಗುತ್ತಾನೋ ಅನ್ನುವಂತ ಹಿಂಜರಿಕೆಯಿಂದ ವಿದ್ಯಾರ್ಥಿ ಮಾತನಾಡದೇ ಇರ್ಬೋದು ಕ್ಲಾಸ್ನಲ್ಲಿ, ಅಥವಾ ಏನಾದ್ರೂ ಕ್ವಶನ್ ಕೇಳಲಿಕ್ಕೆ ಅವನು ಹೆದರ್ತಾ ಇರ್ಬೋದು. ಯಾಕಂದ್ರೆ ಒಬ್ರು ಫ್ಲೂಯೆಂಟ್ ಆಗಿರ್ತಾರೆ, ಇನ್ನೊಬ್ರು ಅವರು ಮಾತನಾಡ್ಲಿಕ್ಕೆ ಇನ್ನು ಕಲಿತಾ ಇರ್ತಾರೆ. ಫ್ಲೂಯೆಂಟ್ ಇರುವಂತಹ ವಿದ್ಯಾರ್ಥಿ ಇವರನ್ನ ನೋಡಿ ಏನ್ ಮಾಡ್ಬೋದು, ನಗಬಹುದು ಅನ್ನುವಂತಹ ಅಸಂಪ್ಷನ್, ಕಲ್ಪನೆಯಿಂದ ಮಾತನಾಡ್ಲಿಕ್ಕೆ ಹಿಂಜರಿತಾ ಇರ್ಬೋದು. ಸಿಕ್ಸ್ತ್ ಒನ್, ಡಿಫರೆಂಟ್ ಲರ್ನಿಂಗ್ ಪೇಸ್, ವಿಭಿನ್ನ ಕಲಿಕೆಯ ವೇಗ. ಕೆಲವೊಬ್ರು ಏನಿರ್ತಾರೆ ಫಾಸ್ಟ್ ಲರ್ನರ್ಸ್ ಇರ್ತಾರೆ ಅಲ್ವಾ? ಸ್ಟೂಡೆಂಟ್ಸ್ ಲರ್ನ್ ಅ ಲ್ಯಾಂಗ್ವೇಜ್ ಅಟ್ ಡಿಫರೆಂಟ್ ಸ್ಪೀಡ್ಸ್. ಕೆಲವೊಬ್ರು ಸ್ಲೋ ಲರ್ನರ್ಸ್ ಇರ್ತಾರೆ, ಅವರಿಗೆ 2 times ಹೇಳ್ಬೇಕಾಗತ್ತೆ, ಕೆಲವೊಬ್ಬರಿಗೆ 1 time ಹೇಳಿದ್ರೆ ಟಕ್ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ತರ ಇದ್ದಾಗ ಟೀಚರಿಗೆ ನಾವ್ ಯಾವ ತರ ಕಲಿಸ್ಬೇಕು, 1 time ಹೇಳ್ಬೇಕು 2 times ಹೇಳ್ಬೇಕು ಅಂತ ಅವರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಲರ್ನರ್ ಸ್ಪೀಡ್ ಅನ್ನ ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದೊಂದು ಚಾಲೆಂಜ್.
ಅದ ಅರ್ಥ ಆದ್ಮೇಲೆ ಟೀಚರ್ ಆರಾಮಾಗಿ ಸಲೀಸಾಗಿ ಎಲ್ಲರ ಅಗತ್ಯತೆಗಳಿಗೆ ತಕ್ಕಂತೆ ಪಾಠ ಮಾಡ್ತಾ ಹೋಗ್ತಾರೆ ಅಲ್ವಾ. ಸೆವೆಂತ್ ಒನ್, ಡಿಫಿಕಲ್ಟಿ ಇನ್ ಸೆಲೆಕ್ಟಿಂಗ್ ಟೀಚಿಂಗ್ ಮಟೀರಿಯಲ್ಸ್. ಅಂದ್ರೆ ಬೋಧನಾ ಸಾಮಗ್ರಿ ಆಯ್ಕೆಯ ಕಷ್ಟ. ಇಟ್ ಕ್ಯಾನ್ ಬಿ ಡಿಫಿಕಲ್ಟ್ ಟು ಸೆಲೆಕ್ಟ್ ಟೀಚಿಂಗ್ ಮಟೀರಿಯಲ್ಸ್ ಸೂಟೇಬಲ್ ಫಾರ್ ಲರ್ನರ್ಸ್ ಫ್ರಮ್ ಡಿಫರೆಂಟ್ ಲಿಂಗ್ವಿಸ್ಟಿಕ್ ಬ್ಯಾಕ್ಗ್ರೌಂಡ್ಸ್. ಈ ಬೇರೆ ಬೇರೆ ಮಾತೃಭಾಷೆಯನ್ನ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಬೋಧನಾ ಸಾಮಗ್ರಿಗಳನ್ನು ಆಯ್ಕೆ ಮಾಡುವುದು ಕಷ್ಟ ಆಗ್ಬಹುದು. ಯಾಕಂದ್ರೆ ಯಾವುದೋ ಒಂದು ಎಕ್ಸಾಂಪಲ್ಗೆ ಅವರು ತಗೊಂಡು ಹೋಗಿದ್ದಾರೆ ಏನು ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಅಂತ ಅಂದ್ರೆ ಕಲ್ಚರಲ್ ಬ್ಯಾಕ್ಗ್ರೌಂಡು ಬೇರೆ ಬೇರೆ ಇರುತ್ತೆ. ಈಗ ಒಬ್ರು ಒಂದ್ ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ, ಫೆಸ್ಟಿವಲ್ ವಿಚಾರಕ್ಕೆ ಬಂದ್ರೆ ಇನ್ನೊಬ್ರು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರಲ್ಲ. ಆ ಟೈಮ್ನಲ್ಲಿ ಟೀಚರು ಏನೋ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಅದು ಒಂದಿಷ್ಟು ಸ್ಟೂಡೆಂಟ್ಸಿಗೆ ಅರ್ಥ ಆಗತ್ತೆ. ಯಾರು ಸೆಲೆಬ್ರೇಟ್ ಮಾಡ್ತಾರೋ ಆ ಫೆಸ್ಟಿವಲ್ ಅನ್ನ ಅವ್ರಿಗೆ ಅರ್ಥ ಆಗತ್ತೆ, ಯಾರು ಮಾಡಲ್ವೋ ಅವರಿಗೆ ಅರ್ಥ ಆಗಲ್ಲ ಅದು ಅಲ್ವಾ. ನೆಕ್ಸ್ಟ್, ಅಸೆಸ್ಮೆಂಟ್ ಡಿಫಿಕಲ್ಟೀಸ್ ಅಂದ್ರೆ ಮೌಲ್ಯಮಾಪನದ ತೊಂದರೆ. ಇಟ್ ಕ್ಯಾನ್ ಬಿ ಡಿಫಿಕಲ್ಟ್ ಟು ಡಿಟರ್ಮೈನ್ ವೆದರ್ ಪುವರ್ ಪರ್ಫಾರ್ಮೆನ್ಸ್ ಇಸ್ ಡ್ಯೂ ಟು ಲ್ಯಾಕ್ ಆಫ್ ನಾಲೆಜ್ ಆರ್ ಲ್ಯಾಕ್ ಆಫ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. ಇಲ್ಲಿ ವಿದ್ಯಾರ್ಥಿ ಏನಾದ್ರೂ ಕಡಿಮೆ ಮಾರ್ಕ್ ತಗೊಂಡ ಅಂತ ಆದ್ರೆ ಅವನಿಗೆ ಆ ವಿಷಯನೇ ಅರ್ಥ ಆಗಿಲ್ವೋ ಅಥವಾ ಅವನಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಅವನ್ ಕಡಿಮೆ ಮಾರ್ಕ್ ತಗೊಂಡಿದಾನೋ ಅನ್ನೋದು ಟೀಚರ್ ಕ್ವಶನ್ ಆಗಿರತ್ತೆ. ಕೆಲವೊಬ್ರು ಏನಾಗಿರ್ತಾರೆ, ಸ್ಟೂಡೆಂಟ್ಸಿಗೆ ಒಂದು ಲೆಸನ್ ಅಥವಾ ಪೋಯಮ್ ನೀಟಾಗಿ ಅರ್ಥ ಆಗಿರತ್ತೆ, ಓಕೆನಾ, ಬಟ್ ಅವ್ರ ಎಕ್ಸಾಮ್ ಅಲ್ಲಿ ಅಷ್ಟು ನೀಟಾಗಿ ಬರೆಯೋದಿಲ್ಲ ಅಥವಾ ಚೆನ್ನಾಗಿ ಸ್ಕೋರ್ ಮಾಡೋದಿಲ್ಲ. ಅವ್ರಿಗೆ ಓರಲಿ ಕೇಳಿದ್ರೆ ಅವರು ಟ್ರೈ ಮಾಡ್ತಾರೆ ಹೇಳಲಿಕ್ಕೆ, ಯಾಕಂದ್ರೆ ಇಲ್ಲಿ ಆಗ್ತಾ ಇರೋದು ಅವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸು. ಅವ್ರ ಆನ್ಸರ್ ಅನ್ನ ಅವ್ರು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅವರಿಗೆ ವೊಕ್ಯಾಬ್ಲರಿ ಸಿಗ್ತಾ ಇರಲ್ಲ, ವರ್ಡ್ಸ್ಗಳ ಕೊರತೆ ಇರತ್ತೆ ಅಥವಾ ಬೇಕಾದಾಗ ವರ್ಡ್ಸ್ ನನಗೆ ಬರ್ತಾ ಇರಲ್ಲ. ನೆಕ್ಸ್ಟ್, ಕಲ್ಚರಲ್ ಡಿಫರೆನ್ಸಸ್, ಸಾಂಸ್ಕೃತಿಕ ವ್ಯತ್ಯಾಸ. ಸ್ಟೂಡೆಂಟ್ಸ್ ಮೇ ಹ್ಯಾವ್ ಡಿಫರೆಂಟ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್ ವಿಚ್ ಕ್ಯಾನ್ ಅಫೆಕ್ಟ್ ಕ್ಲಾಸ್ ರೂಮ್ ಇಂಟರಾಕ್ಷನ್. ಈಗ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಹಿನ್ನೆಲೆಗಳು ವಿಭಿನ್ನವಾಗಿರೋದ್ರಿಂದ ತರಗತಿ ಸಂವಹನದ ಮೇಲೆ ಪರಿಣಾಮವನ್ನ ಬೀರ್ಬಹುದು. ಈಗ ನಾನು ಫೆಸ್ಟಿವಲ್ ಉದಾಹರಣೆ ಕೊಟ್ಟೆ. ಈಗ ಕರ್ನಾಟಕದಲ್ಲಿ ಒಂದಿಷ್ಟು ಫೆಸ್ಟಿವಲ್ ಅನ್ನು ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೇವೆ ಅಲ್ವಾ. ಈಗ ಬೇರೆ ರಾಜ್ಯದ ಯಾವುದೋ ವಿದ್ಯಾರ್ಥಿಗಳು ಅವರ ಫೆಸ್ಟಿವಲ್ ಅನ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಈಗ ಟೀಚರ್ ಯಾವ ಸ್ಟೇಟಿಗೆ ಬಿಲಾಂಗ್ ಆಗಿರ್ತಾರೋ ಅವರು ಆ ಎಕ್ಸಾಂಪಲ್ ಅನ್ನ ಕೊಟ್ರೆ ಉಳಿದ ಸ್ಟೇಟ್ ವಿದ್ಯಾರ್ಥಿಗಳಿಗೆ ಅರ್ಥ ಆಗದೆ ಇರಬಹುದು. ಯಾಕಂದ್ರೆ ಅವ್ರು ಆ ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇರಲ್ಲ, ಅವರ ಕಲ್ಚರಲ್ ಬ್ಯಾಕ್ಗ್ರೌಂಡೇ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಈ ಚಾಲೆಂಜ್ ಅನ್ನ ಟೀಚರ್ ಫೇಸ್ ಮಾಡ್ತಾರೆ. 10th ಒನ್, ಅನ್ಈಕ್ವಲ್ ಕ್ಲಾಸ್ ರೂಮ್ ಪಾರ್ಟಿಸಿಪೇಷನ್. ಅಸಮಾನ ತರಗತಿ ಭಾಗವಹಿಸುವಿಕೆ ಅಂದ್ರೆ ಫ್ಲೂಯೆಂಟ್ ಸ್ಟೂಡೆಂಟ್ಸ್ ಮೇ ಪಾರ್ಟಿಸಿಪೇಟ್ ಮೋರ್ ವೈಲ್ ಸ್ಟೂಡೆಂಟ್ಸ್ ವಿತ್ ಲಿಮಿಟೆಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಮೇ ರಿಮೇನ್ ಸೈಲೆಂಟ್. ಯಾರೆಲ್ಲ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್ ಅಂತ ತಗೊಂಡ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಫ್ಲೂಯೆಂಟ್ ಆಗಿರ್ತಾರೋ ಅವ್ರೇನ್ ಮಾಡ್ತಾರೆ, ಟೀಚರ್ ಕೇಳಿದಂತ ಕ್ವಶನ್ಗೆ ಚೆನ್ನಾಗಿ ಆನ್ಸರ್ ಅನ್ನ ಮಾಡ್ತಾರೆ ಅಥವಾ ಏನೋ ಒಂದು ಎಕ್ಸಾಂಪಲ್ಸ್ ಅನ್ನ ಅವ್ರಿಗೆ ಗೊತ್ತಿರೋದು ಆ ವಿಷಯಕ್ಕೆ ರಿಲೇಟೆಡ್ ಅವ್ರ ಅದ್ರ ಬಗ್ಗೆ ಮಾತನಾಡ್ತಾರೆ. ಈಗ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಉಳಿದವ್ರು ನಗಾಡ್ಬೋದೇನೋ ನಾವೇನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅಥವಾ ಮಾತನಾಡುವಾಗ ತೊದಲಿದ್ರೆ ಅಂತ ಸೈಲೆಂಟ್ ಆಗಿ ಕುತ್ಕೊಳ್ತಾರೆ. ಆಗ ಏನಾಗತ್ತೆ, ಎಲ್ಲರೂ ಆ ವಿಷಯದ ಮೇಲೆ ಭಾಗವಹಿಸ್ತಾ ಇರಲ್ಲ. ಒಂದಿಷ್ಟು ಜನ ಭಾಗವಹಿಸಿದ್ರೆ ಡಿಸ್ಕಷನ್ ಅಲ್ಲಿ, ಒಂದಿಷ್ಟು ಜನ ಸೈಲೆಂಟ್ ಆಗಿರ್ತಾರೆ. ಅವಾಗ ಏನಾಗತ್ತೆ, ಅನ್ಈಕ್ವಲ್ ಕ್ಲಾಸ್ ರೂಮ್ ಪಾರ್ಟಿಸಿಪೇಷನ್ ಆಗತ್ತೆ. ಸೊ ಇದಿಷ್ಟು ಚಾಲೆಂಜಸ್ while teaching multilingual classroom. So, teaching language in a multilingual classroom is challenging, but it also provides opportunities for students to learn from different languages and cultures. A teacher should respect all languages, understand individual differences, encourage communication, and provide equal opportunities to all learners. ಇಲ್ಲಿ ಬಹುಭಾಷಾ ತರಗತಿಯಲ್ಲಿ ಭಾಷೆ ಬೋಧಿಸುವುದು ಒಂದು ಸವಾಲಾಗಿರತ್ತೆ.
ಆದ್ರೆ ಬೇರೆ ಬೇರೆ ಭಾಷೆ ಸಂಸ್ಕೃತಿಗಳನ್ನ ಕಲೀಲಿಕ್ಕೆ ಟೀಚರಿಗೂ ಒಂದು ಅಪಾರ್ಚುನಿಟಿ ಸಿಗತ್ತೆ, ಸ್ಟೂಡೆಂಟ್ಸಿಗೂ ಅಪಾರ್ಚುನಿಟಿ ಸಿಗತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಟೀಚರ್ಸು ಎಲ್ಲಾ ಭಾಷೆಗಳನ್ನು ಸಹ ಗೌರವಿಸ್ಬೇಕು. ಈಗ ನಿನ್ಗೆ ಈ ಭಾಷೆ ಯಾಕೆ ಬರಲ್ಲ ಅಂತ ಟೀಚರ್ ಕ್ವಶನ್ ಮಾಡೋ ಹಾಗಿಲ್ಲ. ವಿದ್ಯಾರ್ಥಿಗಳ ವೈಯಕ್ತಿಕ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಯಾವ ವಿದ್ಯಾರ್ಥಿಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಕಲಿಕೆಯಲ್ಲಿ, ಅಥವಾ ಅವನಿಗೆ ವಿಷಯ ಅರ್ಥ ಆಗ್ತಾ ಇದೆಯೋ, ಅಥವಾ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆಯೋ, ಈ ತರ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಏನ್ ಮಾಡ್ಬೇಕು, ಅವ್ರು ಮಾತನಾಡ್ಲಿಕ್ಕೆ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅವರಿಗೆ ಪ್ರೋತ್ಸಾಹವನ್ನ ನೀಡಬೇಕು. ಮತ್ತೆ ಎಲ್ಲಾ ಲರ್ನರ್ಸ್ ಅನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ಬೇಕು. ಮತ್ತೆ ಅವರಿಗೆ ಈಕ್ವಲ್ ಅಪಾರ್ಚುನಿಟೀಸ್, ಅವಕಾಶಗಳನ್ನ ಒದಗಿಸಿಕೊಡ್ಬೇಕು. ಓಕೆನಾ? ಸೊ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಒಂದು ಲೆಂತಿ ವಿಡಿಯೋನೇ ಆಯ್ತು ಇದು. ನಿಮ್ಗೆ ಈ ಟಾಪಿಕ್ ಸ್ವಲ್ಪನಾದ್ರೂ ಹೆಲ್ಪ್ಫುಲ್ ಅಥವಾ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ಕೊಂಡು ನೋಡಿ. ಯಾರೆಲ್ಲ ಇಂಗ್ಲಿಷ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನ ಸೆಂಡ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.